ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ದೈಹಿಕ ಸಾಮರ್ಥ್ಯದಂತೆ ಮಾನಸಿಕ ಸಮತೋಲನವು ಜೀವನಕ್ಕೆ ಅತ್ಯಗತ್ಯ. ನಿತ್ಯ ಜೀವನದಲ್ಲಿನ ಮನಸ್ಥಿತಿಯನ್ನು ನಿಯಂತ್ರಣಗೊಳಿಸಿಕೊಂಡರೆ ನೆಮ್ಮದಿಯ ಜೀವನ ನಡೆಸಬಹುದೆಂದು ಯರ್ನಾಳ್ ವಿರಕ್ತ ಮಠದ ಪರಮಪೂಜ್ಯ ಶ್ರೀ ಮ.ನಿ. ಪ್ರ.ಸ್ವ. ಗುರುಸಂಗನ ಬಸವ ಮಹಾಸ್ವಾಮೀಜಿ ತಿಳಿಸಿದರು. ನಗರದ ಮೀನಾಕ್ಷಿ ವೃತ್ತದಲ್ಲಿರುವ ನರ ಮನೋರೋಗ, ದುಶ್ಚಟ, ಲೈಂಗಿಕ ಸಮಸ್ಯೆಗಳ ನಿವಾರಣಾ ಕೇಂದ್ರ, ಮನೋಲಯ ಆಸ್ಪತ್ರೆಯ 7ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತು BLDE ಆಸ್ಪತ್ರೆ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತ ಶಿಬಿರವನ್ನು ಆಯೋಜಿಸಲಾಗಿತ್ತು. ಪ್ರಕಾಶ್ ಪಾಟೀಲ್, ಆಧುನಿಕ ಕಾಲಘಟ್ಟದಲ್ಲಿ ಬಹುತೇಕ ಜನರು ಮಾನಸಿಕ ಹಿಂಸೆಯನ್ನು ಅನುಭವಿಸುತ್ತಿದ್ದಾರೆ. ಅತಿ ಯೋಚನೆಗಳು ಮತ್ತು ಭಾವೋದ್ವೇಗ ಸಮಸ್ಯೆಗಳು ಕಾಣುತ್ತಿವೆ. ಇದೆಲ್ಲವನ್ನ ನಿಯಂತ್ರಿಸಲು ಮಾನಸಿಕ ಸ್ವಾಸ್ಥ್ಯ ಉತ್ತಮವಾಗಿರಬೇಕು ಎಂದರು. ಕಾರ್ಯಕ್ರಮದಲ್ಲಿ ಮನೋಲಯ ಸೊಸೈಟಿ ಕಾರ್ಯದರ್ಶಿ BS ಕಳಸ್ಗೊಂಡ್, ಯರ್ನಾಳ ರೇವಣ ಸಿದ್ದೇಶ್ವರ ದೇವಾಲಯದ ಧರ್ಮದರ್ಶಿ ಶಂಕರಗೌಡ S. ಪಾಟೀಲ್ ಸೇರಿದಂತೆ ಮನೋಲಯ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಇನ್ನು ಶಿಬಿರದಲ್ಲಿ 50ಕ್ಕೂ ಅಧಿಕ ಜನರು ರಕ್ತದಾನ ಮಾಡಿದರು. ನಮ್ಗೆಲ್ಲರಿಗೂ ತಿಳಿದಿರುವಂತೆ ನನ್ನ ಹೆಸರನ್ನ ದೊಡ್ಡ ಅಪ್ಪಾಜಿಯವರು ಇದ್ರು. ನಮ್ಮ ಮನೋಲಯ ಹೆಸರನ್ನ ಅಪ್ಪವರು ಕೇಳಿದಾಗ ಅಪ್ಪವ್ರ ಮನೋಲಯ ಅಂತ ಆಯ್ತು. ಸೊ ಅವರು 2017 ಸೆಪ್ಟೆಂಬರ್ 21 ಸೆಪ್ಟೆಂಬರ್ ನಾವು ಸ್ಟಾರ್ಟ್ ಮಾಡಿದ್ವಿ. ನಾನು ಬೆಂಗಳೂರಿಗೆ ಬಂದಾಗ ಅಪ್ಪವ್ರಿಗೆ ಕೇಳಿದಾಗ ಅಪ್ಪವರು ಭಾಳ ಸುಮಾರು ವಿಚಾರ ಮಾಡಿ ಮನೋಲಯ ಇಡು ಅಂತ ಹೇಳಿದರು. ಸೊ ಇದು ಈ ಮನೋಲಯ ಅಂತ ಹೆಸರಿಟ್ಟಾಗ ನಾನು ಸುಮಾರು ರೇಡಿಯೋ ಕಾರ್ಯಕ್ರಮಗಳು, TV ಕಾರ್ಯಕ್ರಮಗಳೆಲ್ಲ ಕೊಟ್ಟಾಗಲೆಲ್ಲನೂ ಕೂಡ ಕೇಳ್ತಾ ಇತ್ತು, ಏನು ನಿಮ್ಮ ಹೆಸರು ಮನೋಲಯ ಐತೆ, ನಿಮ್ಮ ಬ್ರಾಂಚ್ ಮನೋರೋಗ ಶಾಸ್ತ್ರ ಐತಿ, ನಿಮ್ಮದು ಮನೋಲಯ ಐತೆ, ಹೇಗಿತ್ತು ಅಂತೆಲ್ಲ ಕೇಳ್ತಾ ಇದ್ರು. ನಾನು ಅದೇ ಹೇಳಿದೆ, ನನ್ನ ಹೆಸರು ನಮ್ಮ ದೊಡ್ಡ ಸ್ವಾಮೀಜಿ ಅವರು ಕೂರಿದ್ರು, ನನ್ನ ಮನೋಲಯ ಹೆಸರು ನಮ್ಮ ಸದ್ಯದ ಅಪ್ಪೋಜಿಯವರು. ಸೊ ಇದು ನಾನು ಮನೋವಿಜಯ್ ಅಂತ ಮನೋರೋಗ ಶಾಸ್ತ್ರ ಮಾಡಿದ್ದೆಲ್ಲ ಅದು ನಮ್ಮ ಗುರುಗಳ ಆಶೀರ್ವಾದದಿಂದ ಆ ಥರ ಎಲ್ಲ ಆಗಿರೋದು ಅಂತ ನಾನು ಸೊ 2017 ನಾನು ಬಿಜಾಪುರಕ್ಕೆ ಬಂದಾಗ ನನ್ನ ಈ ಮನೋರೋಗ ಶಾಸ್ತ್ರದ ಬಗೆಗಿನ ಅರಿವು ನಮ್ಮ ಬಿಜಾಪುರದ ಸುತ್ತಮುತ್ತಲಿನಲ್ಲಿ ಬಹಳ ಹಂತವಾಗಿ ಕಡಿಮೆ ಆಗಿದೆ. ಅಪ್ಪಾಜಿಯವ್ರ ಜೊತೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಅಪ್ಪಾಜಿಯವರು ಹೇಳ್ತಾ ಇದ್ರು, ನಾವು ಅದನ್ನು ಅಪೇಕ್ಷೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನೀನು ಅಲ್ಲ ಕುಂತಿ ಬೆಂಗಳೂರಿನಾಗ ಮತ್ತಾಯ್ತು, ನಮ್ಮ ಅಪ್ಪರು ನಮ್ಮ ಊರಾಗಿದ್ದರೆ ಹಂಗೆ ಅನ್ನಕತ್ತಿ ಅಂತ. ಯು ಶುಡ್ ಚೇಂಜ್ ಫಸ್ಟ್, ನೀನು ಮೊದಲು ಬದಲಾಗು, ಜನ ಬದಲಾಗ್ತಾರ ಅಂತ ಹೇಳಿದ್ರು. ಅಪ್ಪ ಅವ್ರು ಏನು ಅದನ್ನು ಹೇಳಿದ್ರು, ನಾವು ಐ ಟುಕ್ ಇಟ್ ವೆರಿ ಸೀರಿಯಸ್ ಆ್ಯಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಅದ್ರ ಮೇಲೆ ನಾನು ಕಾರ್ಯ ಮಾಡೋಕ್ಕೆ ಶುರು ಮಾಡಿದ್ವಿ. ಎಲ್ಲ ಅಪ್ಪಾಜಿಯವರ ಮಾರ್ಗದರ್ಶನದಂತೆ ನಾವೆಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಆ ಅಪ್ಪಾಜಿಯವರ ಆಶೀರ್ವಾದದಿಂದ ಅಪ್ಪಾಜಿಯವರು ಏನು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಆ ಥರ ಮಾಡ್ತಾನೆ ಬಂದ್ವಿ. ನಾವು ಸದ್ಯ ಹಂತಕ್ಕೆ ಈ ಹಂತಕ್ಕೆ ರೀಚ್ ಆಗಿದೆ. ಸೊ ನಾವು ಕೊನೆಯ 2 ವರ್ಷಗಳ ಮೇಲ್ಪಟ್ಟು ನಮ್ಮದೇ ಒಂದು ಮನೋಲಯ ವಾಹನ ಅಂತ ಮಾಡಿದ್ವಿ. ಮನೋಲಯ ವೇಗದೂತ ಅಂತ, ಮನೋಲಯ ಎಕ್ಸ್ಪ್ರೆಸ್ ಅಂತ ಮಾಡಿದ್ವಿ. ಎಲ್ಲ ಹಳ್ಳಿಗಳಿಗೆ ಮಾನಸಿಕ ಆರೋಗ್ಯದ ಅರಿವಿನ ಬಗ್ಗೆ, ದುಶ್ಚಟಗಳ ಅರಿವಿನ ಬಗ್ಗೆ ನಾವು ನನ್ನ ಕೌನ್ಸಿಲರ್ಸು, ನನ್ನ ಮನೋಲಯ ಮಕ್ಕಳೆಲ್ಲ ಹೋಗ್ತಾರೆ. ಅದರಲ್ಲಿ ಸುಮಾರು ಕೆಲವೊಂದು ಥರ ಮಾಡಿದ್ದೀವಿ ಅದನ್ನ. ಸೊ ಅದಕ್ಕೆ ಅವರು ಅದರಲ್ಲೇ ಇರ್ತಾರೆ, ಅವ್ರ ಗ್ಯಾಸ್ ಸೆಟ್ಟಿಂಗ್ ಎಲ್ಲ ಮಾಡಿಕೊಟ್ಟಿದ್ದೀವಿ. ಸೊ ಅವರು ಹಳ್ಳಿಗಳಲ್ಲಿ ಅಲ್ಲೇ ಮುಖ ಮಸ್ತಿ ಮಾಡಿ ಜನರನ್ನು ಕೂಡಿಸಿ ಮದುವೆ ಒಂದು ರೌಂಡ್ ಊರೆಲ್ಲ ಅಡ್ಡಾಡಿ ಹಿರಿಯರನ್ನ ಸಂಪರ್ಕ ಮಾಡಿ, ಸೊ ಅವರಿಗೆಲ್ಲನೂ ಮನದಟ್ಟು ಮಾಡುವಂಗೆ ಮಾಡಿ ಸುಮಾರು ಕೊನೆಯ 2 ವರ್ಷಗಳಲ್ಲಿ 270 ಹಳ್ಳಿಗಳಿಗಿಂತ ಮೇಲ್ಪಟ್ಟು ಹಳ್ಳಿಗಳನ್ನು ನಾವು ಉಳಿದುಕೊಂಡಿದ್ದೀವಿ. ಈ ಥರ ಹಳ್ಳಿಗಳಿಗೆ ಸುಮಾರು 150ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅದಲ್ಲದೆ ನಾವು ಮನೋಲಯ ವತಿಯಿಂದ ಸುಮಾರು 25ರಿಂದ 36 ಸ್ಕೂಲ್ಗಳಿಗೆ ಭೇಟಿ ಕೊಟ್ಟು ಮಕ್ಕಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಅರಿವು ಮೂಡಿಸ್ತೀವಿ. ಲಾಸ್ಟ್ ಮೇಯಲ್ಲಿ ನಾನು ಒಂದು TV ಪ್ರೋಗ್ರಾಮ್ ಚಂದ್ರ, ನಮ್ಮ ದೂರದರ್ಶನ ಚಂದ್ರದಲ್ಲಿ ಕೂಡ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀನಿ. ರೇಡಿಯೋ ಕಾರ್ಯಕ್ರಮಗಳನ್ನು ಸುಮಾರು ಕೂಡ ನಾವು ಕೊಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮಾನ್ಯತೆ ವಹಿಸಿದಂಥ ಪರಮಪೂಜ್ಯ ಶ್ರೀಮಂತ ನಿರಂಜನ ಪರಮಸ್ವರೂಪಿ ಗುರು ಸಂಗನ ಬಸವ ಮಹಾಸ್ವಾಮಿಗಳ ಪಾದಕ್ಕೆ ಮಾಡಿದರು. ಮತ್ತು ಇಲ್ಲಿ ವೇದಿಕೆ ಮೇಲೆ ಇದ್ದಂಥ ಯಾವತ್ತೂ ತಜ್ಞರಲ್ಲಿಯೂ ಹಾಗೂ ಇಲ್ಲಿ ಭಾಗವಹಿಸಿದಂಥ ಯಾವತ್ತೂ ಶಿಬಿರಾರ್ಥಿಗಳಲ್ಲಿ ಹಾಗೂ ಈ ಸಂಸ್ಥೆಯ ಸಿಬ್ಬಂದಿಯವರಲ್ಲೂ ಹೇಳೋದು. ಇದು ಡಾಕ್ಟ್ರು ಪ್ರಸ್ತಾವನೆ ಮಾಡುವಾಗ ಮನೋಲಯ ಮನೋವಿಜಯ ಅಂತ ಅವ್ರು ಹೇಳಿದ್ದಾರೆ. ಏನಪ್ಪ ನನ್ನ ಒಂದು
ಅನಿಸಿಕೆಯನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯ ಪಂಡಿತ್ PM ಭಟ್ ಗುರೂಜಿ. ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಡೈವರ್ಸ್ ಪ್ರಾಬ್ಲಮ್, ಪ್ರೀತಿ ಪ್ರೇಮ ವಿಚಾರ, ಮಾಟ ಮಂತ್ರ ನಿವಾರಣೆ, ಮನೆಯಲ್ಲಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಮಕ್ಕಳ ವಿದ್ಯಾಭ್ಯಾಸ ತೊಂದರೆ, ಸಂತಾನ ಪ್ರಾಪ್ತಿ, ಬಿಸಿನೆಸ್, ವಹಿವಾಟು ತೊಂದರೆ, ವಿಶೇಷ ಸೂಚನೆ, ಧನವಶ, ಶತ್ರುನಾಶ, ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಭಾಗ್ಯವಂತ ದೇವಿ ಪೂಜಾ ಶಕ್ತಿಯಿಂದ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮೂಲಕವೂ ನಿಮ್ಮ ಭವಿಷ್ಯ ಹಾಗೂ ಪರಿಹಾರವನ್ನು ತಿಳಿಸುತ್ತಾರೆ. 9 ದಿನದಲ್ಲಿ ಶಾಶ್ವತ ಪರಿಹಾರ. ವಿಳಾಸ: ಹೋಟೆಲ್ ಟೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 170, ಗಾಂಧಿ ಚೌಕ್, ಬಿಜಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 98803604335.